ಇಪಿಎಫ್ಒ ಸೊಸೈಟಿಯಲ್ಲಿ 70 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಗೋಪಿನಾಥ್, A7 ಲಕ್ಷ್ಮಿ ಈ ಆರೋಪಿಗಳಿಗೆ ಪೊಲೀಸರು ಗ್ರಿಲ್ ನಡೆಸಿದ್ದಾರೆ. ವಿಚಾರಣೆ ವೇಳೆ ಹಣದ ಬಗ್ಗೆ ಗೋಪಿನಾಥ್ ಬಾಯಿ ಬಿಡ್ತಾ ಇಲ್ಲ. ಉಳಿದ ಆರೋಪಿಗಳ ಬಗ್ಗೆ ಕೂಡ ಅಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ A1. ಆ ಮೂಲಕ ಪೊಲೀಸರ ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನೋದು ತಿಳಿದು ಬಂದಿದೆ. A7 ಲಕ್ಷ್ಮಿ ಕೂಡ ಏನೂ ಗೊತ್ತಿಲ್ಲ ಅನ್ನೋದನ್ನು ಮಾತ್ರ ಉತ್ತರವಾಗಿ ಕೊಡ್ತಾರ ತಿಳಿದು ಬರ್ತಾ ಇದೆ. ಲಕ್ಷ್ಮಿ ಹೆಸರಲ್ಲಿ ಸಾಕಷ್ಟು ಆಸ್ತಿಯನ್ನು ಆರೋಪಿ ಜಗದೀಶ್ ಮಾಡಿರೋದು ತಿಳಿದು ಬರ್ತಾ ಇದೆ. ಲಕ್ಷ್ಮಿ ಹೆಸರಲ್ಲಿದ್ದಂತಹ 4 ಕಾರು 5 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ಅಕೌಂಟೆಂಟ್ ಜಗದೀಶ್ ವಿರುದ್ಧ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿಗೊಳಿಸಲಾಗಿದೆ. ಉಳಿದ ಆರೋಪಿಗಳಿಗೆ ಕಬ್ಬನ್ ಪಾರ್ಕ್ ಪೊಲೀಸರು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇಪಿಎಫ್ಒ ಸೊಸೈಟಿಯಲ್ಲಿ 70 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇರುವ ಪೊಲೀಸರಿಗೆ ತನಿಖೆಯನ್ನು ಭೇದಿಸೋದೆ ಅಂದರೆ ಪ್ರಕರಣವನ್ನು ಭೇದಿಸೋದೇ ತನಿಖೆಯಲ್ಲಿ ದೊಡ್ಡ ಸವಾಲಾಗ್ತಾ ಇದೆ. ಕಾರಣ ಆರೋಪಿಗಳು ಯಾವುದನ್ನು ಬಾಯಿ ಬಿಡ್ತಾ ಇಲ್ಲ. ಇದು ಬಹುತೇಕ ಫೈನಾನ್ಷಿಯಲ್ ಫ್ರಾಡ್ ಆಗಿರೋದ್ರಿಂದ ಫೈನಾನ್ಷಿಯಲ್ ಫ್ರಾಡ್ಗೆ ಆರೋಪಿಗಳಿಂದ ಬ್ಯಾಂಕ್ ಖಾತೆ ಮತ್ತು ಅದನ್ನು ಟ್ರಾನ್ಸ್ಫರ್ ಆಗ್ತಾ ಇದ್ದ ರೀತಿ, ಹೆಂಗೆ ವಂಚನೆ ಮಾಡ್ತಾಯಿದ್ರು, ಎಷ್ಟು ಸಮಯದಿಂದ ಮಾಡ್ತಾಯಿದ್ರು, ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ರು ಇವರು, ಹೆಂಗೆ ಇಂಥದ್ದೊಂದು ಸ್ಕ್ಯಾಮ್ ನಡೆಸೋಕ್ಕಾಯಿತು ಅನ್ನೋ ಪ್ರಶ್ನೆಗಳೇ ಉತ್ತರ ಬಹುತೇಕ ಸಿಗ್ತಾ ಇಲ್ಲ. ಪ್ರಕರಣ CID ಹೆಗಲಿಗೆ ರಾಜ್ಯ ಸರ್ಕಾರ ಕೊಟ್ಟು ಆದೇಶವನ್ನು ಹೊರಡಿಸಿದೆ. CIDಗೆ ಟ್ರಾನ್ಸ್ಫರ್ ಆಗಿದೆ ಕೇಸು. ವಂಚನೆ ಮೊತ್ತ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ CIDಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿದ್ದಾರೆ. ಸೋಮವಾರ CIDಗೆ ಕೇಸ್ ಫೈಲ್ ಕೂಡ ವರ್ಗಾವಣೆ ಆಗುತ್ತೆ ಅನ್ನೋದರ ಮಾಹಿತಿ ಇದೆ. CID ಅವರು ಬಂದು ಏನು ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗತ್ತೆ. ಬಟ್ ಬಹುತೇಕ ಇಂಥ ಪ್ರಕರಣಗಳಲ್ಲಿ ಸತ್ಯ ಆಚೆ ಬರೋದು ತುಂಬ ನಿಧಾನ ಆಗುತ್ತೆ. ಆಮೇಲೆ ಸಂತ್ರಸ್ತರು ಯಾರ್ಯಾರು ಲಕ್ಷ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲರಿಗೂ ಹಣ ಸಿಗೋದು ಕೂಡ ನಿಧಾನದ ಪ್ರಕ್ರಿಯೆ ಆಗುತ್ತೆ ಅನ್ನೋದು ಅಷ್ಟೇ ಅಳಿವು, ಅಂಜಿಕೆ. ಯಾಕಂದರೆ ಕೊನೆ ಮೂಮೆಂಟಲ್ಲಿ ನಮಗೆ ಪೆನ್ಷನ್ ರೀತಿ ಹಣ ಬರುತ್ತೆ, ಇಂಟ್ರೆಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳಿ ಇನ್ವೆಸ್ಟ್ ಮಾಡಿದ್ರು ಅವರೆಲ್ಲ.